ಹೊನ್ನಾಳಿಯಲ್ಲಿ ನಡೆತಿರುವಂತಹ ಪ್ರತಿಭಟನೆ ಸಾಕಷ್ಟು ಭುಗಿಲೆದ್ದಿರುವಂಥದ್ದು. ಏನು ಪ್ರತಿಭಟನಾಕಾರರನ್ನ ಈಗ ಬಂಧಿಸೋಕೆ ಪೊಲೀಸರು ಮುಂದಾಗಿರುವಂಥದ್ದು. ಮಾಜಿ ಸಚಿವ MP ರೇಣುಕಾಚಾರ್ಯ ಸೇರಿದಂತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ನಾಯಕರನ್ನು ಕೂಡ ಬಂಧಿಸುವಂಥ ಕೆಲಸಕ್ಕೆ ಈಗಾಗಲೇ ಹೊನ್ನಾಳಿ ಪೊಲೀಸರು ಮುಂದಾಗಿರುವಂಥ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಏನು ಆ ಪೊಲೀಸರವರನ್ನು ತೆಗೆದುಕೊಂಡು ಬಂದು ತಮ್ಮ ವ್ಯಾನ್ನಲ್ಲಿ ಹಾಕಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಕ್ಷಣಕ್ಕೆ ಏಕಾಏಕಿ ತಾಲೂಕಾ ಕಚೇರಿಗೆ ಅಂದರೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಪ್ರತಿಭಟನಾಕಾರರು ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಏನು ಪೊಲೀಸರಿಗೆ ಬಂಧಿಸುವಂಥ ಕೆಲಸವನ್ನು ಮಾಡ್ತಿರುವಂಥ ಏನು ಒಬ್ಬೊಬ್ಬರನ್ನಾಗಿ ಏನು ಗಾಡಿಯಲ್ಲಿ ಎಳೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಿರುವಂಥ ದೃಶ್ಯರಿಗೆಲ್ಲ ಗಮನಿಸ್ತಾ ಇರ್ಬೋದು. ಏನು ಸಾಕಷ್ಟು ಕ್ಷಣಕ್ಕೂ ಕೂಡ ಒಂದು ಪ್ರತಿಭಟನೆ ಭುಗಿಲೇಳ್ತಿರುವಂಥದ್ದು. ಉಗ್ರ ಸ್ವರೂಪ ಪಡಿತಾ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂಥ ಪೊಲೀಸರು ಏನು ಎಲ್ಲರೂ ಅಂದರೆ ಇರುವಂತಹ ಎಲ್ಲ ನಾಯಕರನ್ನು ಕೂಡ ಬಂಧಿಸುವಂಥ ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಇವತ್ತು ಕೆಲವೊಂದಷ್ಟು ಬೇಡಿಕೆಗಳು ಮತ್ತು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಕೂಡ ಸಚಿವ ಸಂಪುಟನ ರಚನೆ ಮಾಡಿಲ್ಲ. ಅದ್ರ ಜೊತೆಗೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಇನ್ನೂ ಸಮಸ್ಯೆಗಳಿರುವಂಥದ್ದು, ಬರಗಾಲ ಬಿದ್ದಿರುವಂಥದ್ದು. ಇನ್ನೂ ಕೂಡ ಸಚಿವ ಸಂಪುಟವನ್ನು ರಚನೆ ಮಾಡಿದ ಡೆಲ್ಲಿ ಯಾತ್ರೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶವನ್ನು ಸಹ ಹೊರಹಾಕಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಬೆಳಗ್ಗೆ ಕನಕದಾಸ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ವರೆಗೂ ಕೂಡ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ. ತದನಂತರ ರಾಯಣ್ಣ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಸಾಕಷ್ಟು ಅಲ್ಲಿಯೂ ಸಹ ಒಂದು ಉಗ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ತದನಂತರ ಅಲ್ಲಿಂದ ನೇರವಾಗಿ ತಾಲೂಕಾ ಕಚೇರಿಗೆ ಆಗಮಿಸ್ತಾರೆ ಪ್ರತಿಭಟನಾಕಾರ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಸೊ ಇಲ್ಲಿ ಕೆಲವು ಗಂಟೆ ಅಂದರೆ ಸುಮಾರು 1 ಗಂಟೆಗೂ ಅಧಿಕ ಕಾಲ ಬೇರೆಯದು ಸಭೆಯನ್ನು ಕೂತು ಒಂದು ಏನೋ ಭಾಷಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರ ಏನೋ ಏಕಾಏಕಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಸಹ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಏಕಾಏಕಿ ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಮಾಜಿ ಸಚಿವ MP ರೇಣುಕಾಚಾರ್ಯ ಅವರನ್ನು ಬಂಧಿಸುವಂಥ ಕೆಲಸವನ್ನು ಸಹ ಈಗಾಗಲೇ ಮಾಡಿರುವಂಥದ್ದು. ಯಾಕಂದರೆ ತಾಲೂಕಾ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಪ್ರತಿಭಟನಾಕಾರರು ಮಾಡ್ತಾರೆ. ತಡೆಯೋಕ್ಕೂ ಸಹ ಎಲ್ಲೊಂದು ಕಡೆ ಪೊಲೀಸರು ವೈಫಲ್ಯ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಳಗೆ ನುಗ್ಗುವ ನಂತರ ಅವರನ್ನು ಒಂದು ಬಂಧಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಬೇಕು ರೈತರ ಪರ ಹೋರಾಟ ಮಾಡಿದ್ರೆ ಇವತ್ತು ಹೋರಾಟ ನಿಲ್ಲಲ್ಲ. ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ. ಇಲ್ಲಿ ಹೋರಾಟ ನಿಲ್ಲಲ್ಲ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಇವತ್ತು ಅವಳಿ ತಾಲೂಕು ಬರಗಾಲ ಸೇರಿಸಬೇಕು ಮತ್ತು ಎಲ್ಲ ಬಡಾಲ ಪಾಲುಗಳಿಗೆ ಸಂಬಳ ಕೊಡಬೇಕು. ನಮ್ಮ ಹೋರಾಟ ನಿಲ್ಲಲ್ಲ. ಕೆರೆ ತುಂಬಿಸೋ ಯೋಜನೆ ಸರ್ಕಾರ ಶೀಘ್ರ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಈಗ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ರೆ ಸರ್, ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಅಂತ ನೋಡಿ. ಸರ್ಕಾರಕ್ಕೆ ಪಂಚಾಯತ್ಗಳಿಲ್ಲ, ಬಾಯಿ ಇಲ್ಲ, ಕಿವಿ ಇಲ್ಲ, ಏನಿಲ್ಲ. ರೈತ ವಿರೋಧಿ ಸರ್ಕಾರ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಈ ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಾರೆ. ಯಾವ ರೈತರು ನಿಮಗೆ ಮತ ಕೊಟ್ಟಲ್ವಾ? ಆ ಮಹಿಳೆಯರ ಅಮಾಯಕರು ಸಂಬಳ ಕಟ್ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವ ಅಂತ ಕೇಳ್ತೀವಿ ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಈ ಕೆಟ್ಟ ಸರ್ಕಾರ, ಬಂಡ ಸರ್ಕಾರ, ನಾಚಿಕೆ ಆಗಬೇಕು ಇಂಥ ಸರ್ಕಾರಕ್ಕೆ. ಇವರು ರೈತ ವಿರೋಧಿ ಸರ್ಕಾರ. ನಮ್ಮ ಹೋರಾಟ ನಿಲ್ಲಲ್ಲ. ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನಿದಿಷ್ಟು ಮಾಜಿ ಸಚಿವ MP ರೇಣುಕಾಚಾರ್ಯ ಅವರ ಮಾತಾಯ್ತು. ಇನ್ನೊಂದು ಕಡೆಗೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬೇಕು. MP ರೇಣುಕಾಚಾರ್ಯ ಮತ್ತು ಪ್ರತಿಭಟನಾಕಾರರ ಬಂಧಿಸಿಕೊಂಡು ಹೋಗೋದನ್ನ ತಡೆಯೋಕೆ BJP ಕಾರ್ಯಕರ್ತರಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಗೇಟನ್ನು ಹಿಡಿದು ಏನೋ ಅವರಿಗೆ ಅವಕಾಶ ಕೊಡೋದಂತಂದ್ರೆ ಪೊಲೀಸರ ವ್ಯಾನ್ ಮುಂದೆ ಹೋಗೋದನ್ನ ತಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು ಅಭಿಮಾನಿಗಳು ನೋಡ್ತಾ ಇರಬೇಕು. ಗಾಡಿಗೆ ಅಡ್ಡಲಾಗಿ ನಿಂತುಕೊಂಡು ಇಲ್ಲಿ ಮುಂದೆ ಹೋಗೋದಂತೆ